ಪುಷ್ಪಲತಾ ಚಾನಲ್. ನನ್ನ ಹೆಸರು ಪುಷ್ಪಲತಾ. ಇದು ಶನಿವಾರದ ವ್ಲಾಗ್. ಇದು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ನನ್ನ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿಗೆ ಟೊಮ್ಯಾಟೊ ಜ್ಯೂಸನ್ನ ಹಾಕ್ಬೋದು, ಇಲ್ಲ ಅಂದರೆ ಮೊಸರು ಕೂಡ ಹಾಕಿದ್ರೆ ನಮ್ಮ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ನಾನಿಲ್ಲಿ ಟೊಮೊಟೊ ರಸನ ಹಾಕಿ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಕೆಲವ್ರು ಸ್ಕಿನ್ಗೆಲ್ಲ ಅರಿಶಿನ ಆಗಲ್ಲ ಅನ್ನೋರು ಅರಿಶಿನ ಸ್ಕಿಪ್ ಮಾಡ್ಕೋಬೋದು. ನಾನು ಕಡಲೆ ಹಿಟ್ಟು, ಟೊಮ್ಯಾಟೊ, ಸ್ವಲ್ಪ ಮೊಸರನ್ನ ಸೇರು ಮತ್ತು ಕಡಲೆ ಹಿಟ್ಟು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಒಂದು 15 ಅಥವಾ 20 ಮಿನಿಟ್ಸ್ ಬಿಟ್ಟರೆ ಸಾಕು. ಹಾಫ್ ಆನ್ ಅವರ್ 1 ಅವರ್ ಎಲ್ಲ 1 ಅವರ್ ಅಂತೂ ಬಿಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋಂಥ ಮಾಯಿಶ್ಚರೈಸರ್ ಹೋಗಿಬಿಡುತ್ತೆ. ಜಾಸ್ತಿ ಹೊತ್ತು ಬಿಡಬಾರ್ದು. ಏನೇ ಇದ್ರೂ 20 ನಿಮಿಷದೊಳಗೆ ಮುಖಾನ ನಾವು ತೊಳಿಬೇಕು. ಹಬ್ಬ ಅಂದರೆ ಹಾಫ್ ಆನ್ ಅವರ್ ಬಿಡ್ಬೋದು ಅಷ್ಟೇ, ತುಂಬ ಹೊತ್ತು ಬಿಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಇದನ್ನು ನಾನು ವಾರಕ್ಕೆ 2 ಸಲ, ತುಂಬ ಟೈಮ್ ಇದ್ದರೆ 3 ದಿನ ಅಪ್ಲೈ ಮಾಡ್ತೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ನನಗೆ ಅರಿಶಿನ ಆಗಲ್ಲ ಅನ್ನೋರು ಅರಿಶಿನ ಸ್ಕಿಪ್ ಮಾಡ್ಕೊ. ಸಾಫ್ಟಾಗಿ ಮಸಾಜ್ ಮಾಡಿ ಅಷ್ಟೇ, ತುಂಬ ಪ್ರೆಸ್ ಮಾಡಿ ಈ ಥರ ಎಲ್ಲ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸಾಫ್ಟಾಗಿ ಮಸಾಜ್ ಮಾಡಿದ್ರೆ ಸಾಕು, ಇಲ್ಲ ಸ್ಕಿನ್ ಹಾಳಾಗಿಬಿಡುತ್ತೆ. ಸ್ವಲ್ಪ ಸ್ಮೂತಾಗಿ ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡ್ರೆ ಸಾಕು. ಪ್ರೆಷರ್ ಹಾಕಿ ಮಸಾಜ್ ಮಾಡೋದೇನೂ ಬೇಡ. ಈ ಥರ ನನ್ನ ಫೇಸ್ಗೆ ನಾನು ಹಚ್ಕೊಂಡಿದ್ದೀನಿ. ತುಂಬ ಪ್ರೆಷರ್ ಹಾಕಿ ಮಸಾಜ್ ಏನು ಮಾಡಿಲ್ಲ, ಹಾಗೆ ನಾನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಮಸಾಜ್ ಮಾಡಿದ್ರೆ ಸಾಕು ಸ್ಮೂತಾಗಿ. ಎಫರ್ಟ್ಸ್ನ ಹಾಕಬೇಡಿ ಸ್ಕಿನ್ ಮೇಲೆ. ಸ್ವಲ್ಪ ಇಲ್ಲೆಲ್ಲ ಕಪ್ಪಾಗುತ್ತೆ ಅನ್ನೋರು ಇಲ್ಲೆಲ್ಲ ಸ್ವಲ್ಪ ಈ ಥರ ಮಸಾಜ್ ಮಾಡಿ ಅಷ್ಟೇ. ಕಣ್ಸುತ್ತನೂ ಈ ಥರ ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟಷ್ಟೇ ಮಿಕ್ಕಿದ್ದು. ಇದನ್ನು ನಾನು ತೊಳೆದು ಬಿಡ್ತೀನಿ. ಮಿನಿಟ್ಸ್ ಬಿಟ್ಟು ನಾನು ಫೇಸ್ನ ವಾಶ್ ಮಾಡ್ತೀನಿ. ಇವಾಗ ನನ್ನ ಕೆಲಸ ಕೂಡ ಆಗಿದೆ. ನಾನು ಇವಾಗ ಸ್ನಾನಕ್ಕೆ ಹೋದರೆ ನನ್ನ ಕೆಲಸ. ತಣ್ಣೀರಲ್ಲಿ ಮುಖಾನ ತೊಳ್ಕೊಳ್ಳಿ, ಬಿಸಿನೀರೆಲ್ಲ ಯೂಸ್ ಮಾಡಬೇಡಿ. ಅರಿಶಿಣ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಮೊಸರು, ಕಡಲೆ ಹಿಟ್ಟು, ಚಿಟಿಕೆ ಅರಿಶಿಣ, ಸ್ವಲ್ಪ ನಿಂಬೆ ರಸ ಹಾಕಿ ನಮ್ಮ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಗ್ಲೋ ಆಗುತ್ತೆ. ನಮ್ಮ ಸ್ಕಿನ್ನಿಗೆ ಒಳ್ಳೆ ಪ್ಯಾಕ್ ಸಿಕ್ತಂಗೆ ಆಗುತ್ತೆ ಅಂತ. ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ, ನನ್ನ ಸ್ಕಿನ್ನು ಸಾಫ್ಟ್ ಆಗಿದೆ, ಹಾಗೆ ಗ್ಲೋ ಕೂಡ ಆಗಿದೆ. ನಿಮಗೆ ನಾನು ಹೇಳಿದಂತಹ ಸ್ಕಿನ್ ಕೇರ್ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಂದು ಪೂಜೆ ಆಗಬೇಕು, ಮಧ್ಯಾಹ್ನ ಅಡುಗೆ ಎಲ್ಲ ಶುರು ಮಾಡಬೇಕು. ಇವಾಗ ನಾನು ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ನಿನ್ನೆ ಉಪ್ಪಿನ ದೀಪ ಹಚ್ಚಿದ್ದೆ, ಶುಕ್ರವಾರ ಅಂತ ಹೇಳಿದ್ದೆ. ಆ ಉಪ್ಪಿನ ದೀಪನ ಹೇಗೆ ವಿಸರ್ಜನೆ ಮಾಡೋದು ಅಂತಲೂ ನಾನು ಇವಾಗ ಹೇಳ್ಕೊಡ್ತೀನಿ. ಈಗ ಪೂಜೆ ಆಗಿದೆ, ತೋರಿಸ್ತೀನಿ ನೋಡಿ. ಪೂಜೆ ಕೂಡ ಆಗಿದೆ. ಇವತ್ತು ಎಣ್ಣೆ ಹಾಕಿ ದೀಪ ಹಚ್ಚಿರ್ತೀನಿ. ಈ ಥರ ಇದೆ, ಇದರಲ್ಲಿ ಬತ್ತಿ ಇದೆ ಅಷ್ಟೇ, ಎಣ್ಣೆ ಇಲ್ಲ. ಇವಾಗ ಇದನ್ನು ನಾನು ದೀಪನ ಎರಡನ್ನು ತೊಳೆದಿಡ್ತೀನಿ. ಈ ಬತ್ತಿನ ಹಸಿರು ಗಿಡಕ್ಕೆ ಹಾಕ್ತೀನಿ. ಹಾಗೆ ಈ ಉಪ್ಪನ್ನ ನಾನು ದೀಪನ ತೊಳೆದಿಟ್ಬಿಡ್ತೀನಿ. ಇದೊಂದು ಪಾತ್ರೆಗೆ ಹಾಕಿಬಿಡ್ತೀನಿ. ಕರ್ಗಿದ್ಮೇಲೆ ಈ ಉಪ್ಪು ಕರ್ಗಿದ್ಮೇಲೆ ಸಿಂಕಲ್ಲಿ ಚೆಲ್ಬಿಡ್ತೀನಿ, ಎತ್ತಿಟ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಾರಕ್ಕೆ ನನಗೆ ಉಪಯೋಗ ಆಗುತ್ತೆ. ಈ ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.